ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿಯವರಿಗೆ ಸ್ನೇಹಿತರೆ ಏಪ್ರಿಲ್ 20ರಿಂದನೇ ಸಾಕಷ್ಟು ಬದಲಾವಣೆಯನ್ನು ಧನುರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಧನುರಾಶಿಯವರು ನನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರಿಂದ ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ. ಓಕೆ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆಲಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಉದ್ಯೋಗಸ್ಥ ವೃತ್ತಿಪರರು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ 20ನೇ ತಾರೀಕು ನಂತರ ಹಲವಾರು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ 10ನೇ ಕರ್ಮಾಧಿಪತಿಯಾದಂತಹ ಬುಧನು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 4ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ಜಾರುವುದರಿಂದ ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತಿರುಗುಬಾಣವಾಗುವಂತಹ ಸಾಧ್ಯತೆ ಇದೆ. ತೀವ್ರವಾದ ಸಂವಹನ ಅಂತರವು ನಿಮ್ಮ ಮೇಲಧಿಕಾರಿಗಳಿಂದ ಅಸಮಾಧಾನಕ್ಕೆ ಕಾರಣವಾಗಬಹುದು. ಕೆಲವರಿಗೆ ಅನಿರೀಕ್ಷಿತ ಅಥವಾ ಬೇಡವಾದ ಉದ್ಯೋಗ ವರ್ಗಾವಣೆಯು ಬಲವಾದ ಸೂಚನೆಗಳಿವೆ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಅಂದರೆ 25ನೇ ತಾರೀಕು ನಂತರ ನಿಮ್ಮ 9ನೇ ಭಾಗ್ಯಾಧಿಪತಿಯಾದಂತಹ ಸೂರ್ಯನು ಸೃಜನಶೀಲತೆಯ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದಾಗ ನಿಮ್ಮ ನವೀನ ಕೌಶಲ್ಯಗಳು ಮತ್ತು ಬೌದ್ಧಿಕ ಪ್ರತಿಭೆಗಳು ಭಾರಿ ಮನ್ನಣೆಯನ್ನು ಪಡೆಯುತ್ತವೆ. IT, ಶಿಕ್ಷಣ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವವರು ಅದ್ಭುತ ಅವಕಾಶಗಳನ್ನು ಆಕರ್ಷಿಸುತ್ತಾರೆ. 5ನೇ ಮನೆಯಲ್ಲಿರುವ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು ನಿಮ್ಮನ್ನು ನಿರಂತರವಾಗಿ ರಕ್ಷಿಸುತ್ತಾರೆ ಮತ್ತು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಾರೆ ಅಂತಲೇ ಹೇಳಬಹುದು. ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಧನುರಾಶಿಯವರಿಗೆ ಅಂದರೆ, ವ್ಯಾಪಾರ ಮಾಲೀಕರಿಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು ಭಗವಾನ್ ನಿಮ್ಮ 7ನೇ ವ್ಯಾಪಾರದ ಮನೆಯಲ್ಲಿ ಕುಳಿತಿರುವುದು ನಂಬಲಾಗದ ರಕ್ಷಣಾ ಕವಚವಾಗಿದೆ. ನೀವು ಉನ್ನತ ನೈತಿಕತೆ ಮತ್ತು ಮೌಲ್ಯಗಳೊಂದಿಗೆ ನೀವು ವ್ಯಾಪಾರವನ್ನು ನಡೆಸುತ್ತೀರಿ. ಇದು ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಘಾತೀಯವಾಗಿ ಹೆಚ್ಚಿಸುತ್ತದೆ. ಇನ್ನು ಏಪ್ರಿಲ್ 19ರ ನಂತರ ಲಾಭಾಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದ ಋಷಭವನ್ನು 6ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ನಿಮಗೆ ಸಂಪೂರ್ಣ ಮೇಲ್ಗೈ ನೀಡುತ್ತದೆ. ಸೇವಾ ಆಧಾರಿತ ವ್ಯವಹಾರಗಳು, ಆಸ್ಪತ್ರೆಗಳು ಮತ್ತು ಸ್ನೇಹಿತರೆ ಯಾವುದೇ ವಲಯಗಳಲ್ಲಿ ಕೆಲಸವನ್ನು ಮಾಡುವವರು ಈ ಅವಧಿಯಲ್ಲಿ ಅಸಾಧಾರಣ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮನ್ನು ಪರೀಕ್ಷಿಸುತ್ತದೆ ಹಣಕಾಸಿನ ವಿಚಾರದಲ್ಲಿ, ಆದರೆ ಅಂತ್ಯದ ವೇಳೆಗೆ ಅಪಾರ ಪರಿಹಾರವನ್ನು ನೀಡುತ್ತದೆ. ನಿಮ್ಮ 2ನೇ ಧನಾಧಿಪತಿಯಾದಂತಹ ಶನಿಯು ಮಂಗಳನ ಜೊತೆಗೆ 4ನೇ ಮನೆಯಲ್ಲಿ ಇರುವುದರಿಂದ ಮನೆ ರಿಪೇರಿ, ವಾಹನ ನಿರ್ವಹಣೆ ಅಥವಾ ಆಸ್ತಿ ತೆರಿಗೆಗಳಲ್ಲಿ ನೀವು ಹೆಚ್ಚು ಖರ್ಚನ್ನು ಮಾಡುವಂತೆ ಒತ್ತಾಯಿಸಲಾಗುತ್ತದೆ. ಹಣವು ನೀರಿನಂತೆ ಹರಿದು ಹೋಗುತ್ತಿರುವಂತೆ ನಿಮಗೆ ಅನಿಸಬಹುದು. ಆದರೆ ಏಪ್ರಿಲ್ ದ್ವಿತೀಯಾರ್ಧದ ನಂತರ 5ನೇ ಮನೆಯಲ್ಲಿರುವ ಉಚ್ಚ ಸೂರ್ಯನ ಪ್ರಭಾವವು ಊಹಾಪೋಹ ಅಥವಾ ಹಿಂದಿನ ಹೂಡಿಕೆಗಳ ಮೂಲಕ ಹಠಾತ್ ಆರ್ಥಿಕ ಲಾಭವನ್ನು ತರುತ್ತದೆ. ಇದಲ್ಲದೆ ಏಪ್ರಿಲ್ 21ರ ನಂತರ 6ನೇ ಮನೆಯಲ್ಲಿ 11ನೇ ಅಧಿಪತಿಯಾಗಿರುವಂತಹ ಶುಕ್ರನು ಬಲವಾಗಿ ನೆಲೆಸಿರುವುದರಿಂದ ನಿಮಗೆ ಬರಬೇಕಾದಂತಹ ಹಳೆಯ ಹಣವನ್ನು ನೀವು ಸುಲಭವಾಗಿ ವಸೂಲಿಯನ್ನು ಮಾಡುತ್ತೀರಿ ಮತ್ತು ನಿಮ್ಮ ಸ್ವಂತ ಸಾಲಗಳನ್ನು ತೀರಿಸುವ ಬುದ್ಧಿವಂತ ಮಾರ್ಗಗಳನ್ನು ಸಹ ನೀವು ಕಂಡುಕೊಳ್ಳುತ್ತೀರಿ ಅಂತಲೇ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಧನುರಾಶಿಯವರನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ನಿಮ್ಮನ್ನು ಬಹಳವಾಗಿ ಕಾಡುತ್ತಿದ್ದಂತಹ ನಿಮ್ಮ ಹಳೆಯ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ನೀವು ತೀವ್ರ ಗಮನ ಹರಿಸಬೇಕು, ಏಕೆಂದರೆ ಆಕೆಗೆ ಭಾರಿ ವೈದ್ಯಕೀಯ ವೆಚ್ಚಗಳನ್ನು ಸೂಚಿಸಲಾಗುತ್ತದೆ. ಅದ್ಯಾಗೂ 7ನೇ ಮನೆಯಿಂದ ಲಗ್ನದ ಮೇಲೆ ಗುರುವಿನ ಶುಭ ದೃಷ್ಟಿಯು ಈ ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ನಿಯಂತ್ರಣಕ್ಕೆ ತರುವುದನ್ನು ಖಚಿತಪಡಿಸುತ್ತದೆ.
ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸೂರ್ಯನು ಬಲವನ್ನು ಪಡೆದ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಚೈತನ್ಯವು ದ್ವಿಗುಣಗೊಳ್ಳುತ್ತದೆ ಸ್ನೇಹಿತರೆ. ಎದೆ ಮತ್ತು ಹೃದಯದ ಪ್ರದೇಶವನ್ನು ನಿಯಂತ್ರಿಸುವ 4ನೇ ಮನೆಯಲ್ಲಿ ಪಾಪದ ಗ್ರಹಗಳು ಅಂದರೆ ಶನಿ, ಮಂಗಳ, ಬುಧ ಸಂಯೋಗವು ಗಮನಾರ್ಹ ಆರೋಗ್ಯದ ಅಪಾಯಗಳನ್ನು ತಂದೊಡ್ಡುತ್ತದೆ. ಹೃದಯದಲ್ಲಿ ಸಮಸ್ಯೆಗಳು, ಎದೆಯಲ್ಲಿ ಕಫ ಕಟ್ಟಿಕೊಳ್ಳುವಿಕೆ ಅಥವಾ ತೀವ್ರವಾದ ಮಾನಸಿಕ ಆತಂಕದಿಂದ ಬಳಲುವ ಸಾಧ್ಯತೆ ಹೆಚ್ಚು. ನಿದ್ರೆಹೀನತೆಯು ನಿಮ್ಮನ್ನು ಬಹಳವಾಗಿ ಕಾಡುತ್ತದೆ ಸ್ನೇಹಿತರೆ. ಮಲಗುವ ಮುನ್ನ ತಣ್ಣೀರಿನಿಂದ ಕಾಲನ್ನು ಅಂದರೆ ನಿಮ್ಮ ಪಾದಗಳನ್ನು ಚೆನ್ನಾಗಿ ತೊಳೆದು ಒಂದು 5 ನಿಮಿಷಗಳ ಕಾಲ ಮಸಾಜ್ ಮಾಡಿ ಸ್ನೇಹಿತರೆ. ಆನಂತರ ಮಲಗುವುದು ಉತ್ತಮ. ಆವಾಗ ಚೆನ್ನಾಗಿ ನಿದ್ರೆ ಬರಲಿದೆ. ನಿದ್ರೆಹೀನತೆ ಸಮಸ್ಯೆ ನಿಮ್ಮನ್ನು ಬಹಳ ಕಾಡಬಹುದು. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಮೆಡಿಟೇಷನನ್ನು ಪ್ರತಿದಿನ ಮಾಡಿ. ಆದಷ್ಟು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ಜೀವನ ವಿಶೇಷವಾಗಿ ಮನೆಯ ವಾತಾವರಣವು ಧನು ರಾಶಿಯವರಿಗೆ ಹೆಚ್ಚು ಅಸ್ಥಿರವಾಗಿರುತ್ತದೆ. ಏಕೆಂದರೆ 4ನೇ ಮನೆಯಲ್ಲಿ ಮಂಗಳ ಶನಿಯ ಉಗ್ರ ಪ್ರಭಾವವು ತೀವ್ರವಾದ ಆಸ್ತಿ ವಿವಾದಗಳು, ಕಾನೂನು ಬೆದರಿಕೆಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ತಾಯಿ ಅಥವಾ ಹತ್ತಿರದ ಸಂಬಂಧಿಗಳೊಂದಿಗೆ ಕಹಿವಾದಗಳಿಗೆ ದಾರಿ ಮಾಡಿಕೊಡುತ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಆದರೆ ಅತ್ಯಂತ ಸಂತೋಷದ ಸುದ್ದಿ ಏನೆಂದರೆ, ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಅಂದರೆ 20ನೇ ತಾರೀಕು ನಂತರ ಉಚ್ಚ ಸೂರ್ಯನು ನಿಮ್ಮ 5ನೇ ಮನೆಗೆ ಅಂದರೆ ಮಕ್ಕಳ ಮನೆಗೆ ಪ್ರವೇಶಿಸುತ್ತಾನೆ. ಇದರಿಂದಾಗಿ ನಿಮ್ಮ ಮಕ್ಕಳು ಅಸಾಧಾರಣ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ. ಅವರ ವಿಜಯಗಳು ವಿವಾದಗಳನ್ನು ಮರೆಮಾಚಿ ನಿಮ್ಮ ಮನೆಯನ್ನು ಅಪಾರ ಸಂತೋಷದಿಂದ ತುಂಬುತ್ತವೆ ಅಂತಲೇ ಹೇಳಬಹುದು. ಹೆಚ್ಚುವರಿಯಾಗಿ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು 7ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯು ಸ್ನೇಹಿತರೆ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ಈ ಕಠಿಣ ಹಂತವನ್ನು ನ್ಯಾವಿಗೇಟ್ ಮಾಡಲು ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಅಂತಲೇ ಹೇಳಬಹುದು. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಧನು ರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂದರೆ, ಏಪ್ರಿಲ್ 20ನೇ ತಾರೀಕು ನಂತರ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಷ್ಟಕರವಾಗಿರಬಹುದು. ಏಕಾಗ್ರತೆ ಸಂಪೂರ್ಣವಾಗಿ ಅಸಾಧ್ಯವಾಗುತ್ತದೆ. ಆದರೆ ಈ ತಿಂಗಳು ಮುಗಿದ ನಂತರ ಬುದ್ಧಿಶಕ್ತಿಯು 5ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪಿದ ತಕ್ಷಣ ಮ್ಯಾಜಿಕ್ ಸ್ವಿಚ್ ಆನ್ ಆಗುತ್ತದೆ. ನಿಮ್ಮ ಗ್ರಹಣ ಶಕ್ತಿ ಅದ್ಭುತವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಜರಾಗುವ ಮತ್ತು ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಸಾಧಿಸುತ್ತಾರೆ ಅಂತಲೇ ಹೇಳ್ಬೋದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಸ್ನೇಹಿತರೆ. ಹಾಗಾಗಿ ಪ್ರತಿದಿನ ಅಧ್ಯಯನವನ್ನು ಮಾಡಿ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದ್ದಲ್ಲಿ, ಗುರು ಹಿರಿಯರನ್ನು ಗೌರವಿಸಿದ್ದಲ್ಲಿ, ತಂದೆ ತಾಯಿಯ ಮಾತನ್ನು ಪಾಲಿಸಿದ್ದಲ್ಲಿ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಧನುರಾಶಿಯವರು ಅನುಸರಿಸಿದ್ದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ನಿಮ್ಮ 4ನೇ ಮನೆಯಲ್ಲಿರುವ ತೀವ್ರವಾದ ಮಂಗಳ, ಶನಿ, ಬುಧ ದೋಷಗಳನ್ನು ಹೋಗಲಾಡಿಸಲು ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ಮೊದಲನೇದಾಗಿ ವಿಷ್ಣು ದೇವರ ಆರಾಧನೆ. 10ನೇ ಅಧಿಪತಿಯಾಗಿರುವಂತಹ ಬುಧನ ನೀಚ ಸ್ಥಿತಿಯನ್ನು ತೆಗೆದುಹಾಕಲು ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಗೊಂದಲವನ್ನು ನಿವಾರಿಸಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಮಾತೃ ಸೇವೆ, ತಾಯಿಯ ಸೇವೆ. ಸ್ನೇಹಿತರೆ, ಅವಳಿಗೆ ಸೇವೆ ಮಾಡುವುದು, ಪ್ರತಿದಿನ ಅವಳ ಆಶೀರ್ವಾದವನ್ನು ಪಡೆಯುವುದು ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ. ನಿಮ್ಮ 4ನೇ ಮನೆ ಮತ್ತು ನಿಮ್ಮ ತಾಯಿಯ ತೀವ್ರವಾದ ಜ್ಯೋತಿಷ್ಯದ ದೋಷಗಳನ್ನು ಎದುರಿಸುತ್ತಿರುವುದರಿಂದ ನಿಮ್ಮ ತಾಯಿಯನ್ನು ಗೌರವಿಸುವುದು, ಅವಳಿಗೆ ಸೇವೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಬಹುದು. ಇನ್ನು ಹನುಮಾನ್ ಚಾಲಿಸವನ್ನು ಹೇಳಿ ಮನೆಯಲ್ಲಿ ಅಶಾಂತಿ, ಕೋಪ, ಅಡೆತಡೆಗಳು, ಆಸ್ತಿ ಸಂಬಂಧಿಸಿದ ಕಾನೂನು ವಿವಾದಗಳನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ, ಶನಿವಾರ ಹನುಮಂತನನ್ನು ಆರಾಧಿಸಿ ಮತ್ತು ಹನುಮಂತನ ಚಾಲಿಸವನ್ನು ಪಠಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಧನುರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.